ಓಂ ಸಪ್ತತುರಂಗಾಯ ವಿದ್ಮಹೆ ಸಹಸ್ರಕಿರಣಾಯ ಧೀಮಹಿ ತನ್ಹೋ ರವಿ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನಿತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ, ವಿಶೇಷವಾಗಿ ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾನು ಲೆಟರ್ಸ್ ಮೊದಲೇ ತಿಳಿಸ್ಬಿಡ್ತೀನಿ. ಮೋ, ಟೆ, ಟೋ, ಟ. ಸೊ ಈ ಅಕ್ಷರಗಳಲ್ಲಿ ಹುಟ್ಟಿರೋಂಥವ್ರು ಇದ್ರೆ ನಾನು ಕನ್ನಡ ಲೆಟರ್ಸ್ ಹೇಳ್ತಾರಂಥದ್ದು. ಇಂಗ್ಲೀಷ್ಗೆ ನೀವು ಸ್ವಲ್ಪ ಕನ್ವರ್ಟ್ ಮಾಡ್ಕೊಳ್ಬೋದು, ಲೈಕ್ MO ಅಥವಾ TA, TE, TO, ಆ ರೀತಿ ಮೋ, ಟೆ, ಟೋ, ಟ ಈ 4 ಲೆಟರ್ಸು. ಯಾಕೆ 4 ಲೆಟರ್ಸ್ ಬರುತ್ತೆ? 4 ಪಾದಗಳಿರೋದ್ರಿಂದ 4 ಲೆಟರ್ಸು. ಸೊ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿದ್ದು, ನಿಮ್ಮ ಪೂರ್ವ ಫಾಲ್ಗುಣಿ ನಕ್ಷತ್ರ ಅಂತ ಗೊತ್ತಿದ್ರೆ ಇದನ್ನ ಫಾಲೋ ಮಾಡಿ. ಇಲ್ಲ ಅಂದಾಗಲೂ ಕೂಡ ನಾನು ಹೇಳಿರುವಂತಹ ಆ ಲೆಟರ್ಸ್ನಲ್ಲಿ ನನ್ನ ಹೆಸರು ಬರ್ತಿದೆ ಮೇಡಮ್, ನಾನು ಫಾಲೋ ಮಾಡ್ಬೋದಾ? ಖಂಡಿತ ಫಾಲೋ ಮಾಡ್ಬೋದು. ಹಾಗಾಗಿನೇ ನಾನು ಈ ಆಪ್ಷನ್ ಕೊಡ್ತಿರೋದು. ನಿಮ್ಮ ಬೇರೆ ಎಲ್ಲ ಕಾರ್ಯಕ್ರಮದಲ್ಲಿ ಸಿಗೋದಿಲ್ಲ. ನಕ್ಷತ್ರದ ಪ್ರಕಾರ ಇರಬಹುದು, ನಿಮ್ಮ ಹೆಸರಿನ ಪ್ರಕಾರ ಇರಬಹುದು, ಯಾವ ರೀತಿ ಇರುತ್ತೆ 2026 ಅನ್ನೋಂಥದ್ದು ನಿಮಗೆ ಈ ಕಾರ್ಯಕ್ರಮದಲ್ಲೇ ಸಿಗೋವಂಥದ್ದು. ಎಸ್ ಬನ್ನಿ, 2026 ಟೋಟಲ್ ಮಾಡಿದಾಗ ನಮಗೆ ಬರುವಂಥದ್ದು ಸಂಖ್ಯೆ 1 ಅಂತ ಬರುತ್ತೆ. 1 ಎಗೇನ್ ಸೂರ್ಯನ ಒಂದು ಸಂಖ್ಯೆ ಆಗಿರುವಂಥದ್ದು. ಪೂರ್ವ ಫಾಲ್ಗುಣಿ ನಕ್ಷತ್ರದ ಅಧಿಪತಿ ಬಂದು ಶುಕ್ರ, ಅದು ಇರುವಂತಹ ಮನೆ ಬಂದು ಸಿಂಹ ರಾಶಿ ಅಧಿಪತಿ ಬಂದು ಸೂರ್ಯ. ಎಗೇನ್ ಇಲ್ಲಿ ಸಂಖ್ಯೆ 1 ಬರುತ್ತೆ, ಬಟ್ ಶುಕ್ರನ ಸಂಖ್ಯೆ 6 ಬರುತ್ತೆ. 1, 6. ಎಸ್, ನಂಬರ್ಸ್ ಅಂತೂ ಸೂಪರೇ, ತುಂಬ ಒಳ್ಳೆಯದು. ಏನಂದರೆ ರಾಜಯೋಗ ಕೊಡುವಂತಹ ನಂಬರ್ಸ್ ಅಂತಾನೆ. ಬಟ್ ಗ್ರಹಗಳ ವಿಧಾನದಲ್ಲಿ ಹೋದಾಗ ಸೂರ್ಯನಿಗೂ ಶುಕ್ರನಿಗೂ ಅಷ್ಟು ಆಗಿ ಬರೋದಿಲ್ಲ ಅಂತ ಬರುತ್ತೆ. ಯಾಕೆ ಆಗಿ ಬರೋದಿಲ್ಲ? ಎಷ್ಟು ವಿಚಾರಗಳಲ್ಲಿ ಕ್ಲಾಶಸ್ ಆಗುತ್ತೆ. ಶುಕ್ರ ಒಂದು ವೈಭೋಗವನ್ನು ತೋರಿಸುತ್ತೆ, ಸೂರ್ಯ ಸಿಂಪಲ್ ಲೈಫ್ನ ತೋರಿಸುತ್ತೆ, ಬಟ್ ಡೀಸೆಂಟ್ ಲೈಫ್ನ ತೋರಿಸುತ್ತೆ. ಬಟ್ ಶುಕ್ರ ಹಂಗಂತ ಇಂಡೀಸೆಂಟ್ ಅಲ್ಲ, ಬಟ್ ತುಂಬ ಎಕ್ಸ್ಪೆನ್ಸಿವ್ ಲೈಫ್ನ ತೋರಿಸುತ್ತೆ. ಏನಿದ್ರೂ ಚೆನ್ನಾಗಿರಬೇಕು ಅನ್ನೋಂಥದ್ದು ತೋರಿಸುತ್ತೆ. ಬಟ್ ಸೂರ್ಯ ಏನಾಗುತ್ತೆ, ಏನಿದ್ರೂ ಇರೋಷ್ಟಲ್ಲೇ ನಾವು ಚೆನ್ನಾಗಿರೋಣ, ನಮ್ಮ ಹತ್ರ ಎಷ್ಟಿದೆ ನಾವು ಅಷ್ಟರಲ್ಲೇ ಚೆನ್ನಾಗಿರೋಣ ಅನ್ನೋಂತಹ ಒಂದು ಲೈಫ್ ಸ್ಟೈಲ್ನ ತೋರಿಸುತ್ತೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಕ್ಲಾಶ್ ಆಗುತ್ತೆ. ಬೈ ಚಾನ್ಸ್ ಹಸ್ಬೆಂಡ್ ವೈಫು ಸೂರ್ಯ ಅಥವಾ ಶುಕ್ರನ ನಕ್ಷತ್ರಗಳು ಹುಟ್ಟಿದ್ರೆ ಖಂಡಿತ ಈ ಕ್ಲಾಶಸ್ನ ನೀವು ನೋಡ್ತೀರಾ. ಹೆಂಡತಿ ಯಾವಾಗಲೂ ಖರ್ಚು ಮಾಡಬೇಕು, ಚೆನ್ನಾಗಿರಬೇಕು, ನಾವು ಅವ್ರಿಗಿಂತ ಚೆನ್ನಾಗಿರಬೇಕು, ಅವ್ರಿಗಿಂತ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೋಬೇಕು, ಅವ್ರಿಗಿಂತ ನಾವು ತುಂಬ ಚೆನ್ನಾಗಿ ಓಡಾಡಬೇಕು, ತೋರಿಸ್ಕೋಬೇಕು. ತೋರಿಕೆ ಜಾಸ್ತಿ ಇರುತ್ತೆ. ಏನಂದರೆ ಚೆನ್ನಾಗಿದ್ದೀವಿ ನಾವು, ಸೂಪರಾಗಿದ್ದೀವಿ ನಾವು ಅನ್ನೋಂಥ ತೋರಿಕೆ ಇರುತ್ತೆ. ಇಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಾಗಿತ್ತು ಅಂತಂದರೆ, ಅದರಲ್ಲೂ ಹಸ್ಬೆಂಡ್ ಇತ್ತು ಅಂತಂದರೆ ಏನಿದ್ರೂ ತುಂಬ ಸಿಂಪಲ್ ಲೈಫ್ ಇರುತ್ತೆ. ಹಾಗಂತ ಇದಿರೋದಿಲ್ಲ, ತುಂಬ ಅಥಾರಿಟೇಟಿವ್ ಇರ್ತಾರೆ, ಹೋಲ್ಡ್ ಇರುತ್ತೆ. ಬಟ್ ಏನಂದರೆ ಸಿಂಪಲ್ ಲೈಫೇ ಸಾಕು, ನಮ್ಗೆ ಎಷ್ಟಿದೆ ನಾವು ಅಷ್ಟರಲ್ಲೇ ಇರೋಣ, ಹಾಸಿಗೆ ಇದ್ದಷ್ಟೇ ನಾವು ಕಾಲು ಚಾಚೋಣ ಅನ್ನೋಂಥ ಮೈಂಡ್ ಸೆಟ್ ಇರುತ್ತೆ. ಸೊ ಆವಾಗಲೂ ಕೂಡ ತುಂಬ ಕ್ಲಾಶಸ್ ಆಗ್ತಾ ಇರುತ್ತೆ. ಹೌದು, 2026 ಸಹ ಇದೇ ರೀತಿಯಲ್ಲೇ ತುಂಬ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಸ್ಬೆಂಡು ಗಂಡ ಸೇವ್ ಮಾಡಬೇಕು ಅಂತಿರುತ್ತೆ. ಬಟ್ ಇಲ್ಲಿ ವೈಫು ಸೇವ್ ಯಾವುದಕ್ಕೋಸ್ಕರ ಮಾಡ್ತೀರಾ? ಮುಂದೆ ಜೀವನ ಇರುತ್ತೋ ಇಲ್ವೋ ಗೊತ್ತಿಲ್ಲ, ನಾವು ಹೇಗಿರ್ತೀವೋ ಏನೋ ಗೊತ್ತಿಲ್ಲ, ಇವತ್ತಿನ ಜೀವನನ ನಾವು ಅನುಭವಿಸೋಣ ಅನ್ನೋಂತಹ ಒಂದು ಮೆಂಟಾಲಿಟಿ ಸೇಮ್ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಇದೇ ಆದ ಮೆಂಟಾಲಿಟಿನ ನೀವು ನೋಡ್ಬೋದು. 2026 ಒಂದು ಮೇಜರ್ ಥಿಂಗ್ ನಾನು ನೋಡ್ತಾರಂಥದ್ದು ಹೆಚ್ಚು ದುಡ್ಡು ಖರ್ಚಾಗುವಂಥದ್ದು. ಸೊ ತುಂಬ ನಿಮಗೆ ಬರೋವಂಥದ್ದು ಚೆನ್ನಾಗೇ ಬರುತ್ತೆ, ಮತ್ತು ನಿಮಗೆ ಬಿಸ್ನೆಸ್ಸಲ್ಲಿ ಚೆನ್ನಾಗಾಗುತ್ತೆ. ಕೆಲಸಕ್ಕೆ ಹೋಗ್ತಿರೋಂಥವ್ರಿಗೂ ಕೂಡ ಒಂದು ಇಂಕ್ರಿಮೆಂಟ್ ಅನ್ನೋದು ಕೂಡ ಸಿಗುತ್ತೆ. ಬಟ್ ಏನಂದರೆ ಏನು ಬಂದ್ರೂ ಕೂಡ ಮೇಡಮ್ ನಾನು ₹1 ಕೂಡ ನಿಲ್ಲಕ್ಕಾಗೋದಿಲ್ಲ, ನಾನು ಅದನ್ನು ನನಗೆ ಅಂತ ಏನು ಬಳಕೆ ಮಾಡೋಕ್ಕೆ ಆಗೋದಿಲ್ಲ, ಅದೇನಕ್ಕೂ ಇಟ್ಟಿರ್ತೀನಿ, ಮತ್ತೇನಕ್ಕೂ ಅದು ಖರ್ಚಾಗಿ ಖಾಲಿ ಆಗಿಬಿಡ್ತಾ ಇದೆ. ಇದೇ ಥರ ಲೈಫ್ ನಡೀತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಅಗೇನ್ 2026 ಅದೇ ರೀತಿಯಲ್ಲೇ ಚಾನ್ಸಸ್ ಜಾಸ್ತಿ ಇದೆ. ಇನ್ನಷ್ಟು ಜಾಸ್ತಿನೂ ಆಗ್ಬೋದು. ಅನ್ನೆಸರಿ ಎಕ್ಸ್ಪೆನ್ಸಸ್ ಆಗುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ. ಹೊರ ದೇಶಕ್ಕೆ ಟ್ರಾವೆಲ್ ಮಾಡೋಂಥ ಚಾನ್ಸಸ್ ಇದೆ, ಅಲ್ಲೂ ಕೂಡ ನಿಮಗೆ ನೀವು ಖರ್ಚು ಮಾಡ್ತೀರಾ ಅನ್ನೋಂಥದ್ದು ತೋರಿಸ್ತಾ ಇದೆ. ಲೈಫ್ ಈಸ್ ಗುಡ್, ಒಳ್ಳೆ ಇದು ಏನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರುತ್ತೆ, ಲೈಫ್ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗೋದ್ರಿಂದ ಯು ಕೆ ನಾಟ್ ಸೇವ್ ಎನಿಥಿಂಗ್. ಯಾವುದೋ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಯಾವುದೋ ಒಂದು ಸೇವಿಂಗ್ ಸ್ಕೀಮ್ಸ್ನ ನೀವು ಅಡಾಪ್ಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಎಲ್ಲನೂ ಖರ್ಚಾಗ್ತಾ ಹೋಗುತ್ತೆ. ಮೇಯ್ನಾಗಿ ಪೂರ್ವ ಫಾಲ್ಗುಣಿಯಲ್ಲಿ ಹುಟ್ಟಿರೋಂಥವ್ರು ನ್ಯಾಚುರಲಿ ಬ್ಯೂಟಿಫುಲ್ ಆಗಿರ್ತಾರೆ. ಸೊ ಐ ಮೀನ್ ದೇ ಲುಕ್ ವೆರಿ ಬ್ಯೂಟಿಫುಲ್, ಕರೆಕ್ಟ್ ಅಲ್ವಾ? ನೀವು ಪೂರ್ವ ಫಾಲ್ಗುಣಿ ಇರ್ತೀರಾ. ಸೊ ದೇ ನ್ಯಾಚುರಲಿ ಲುಕ್ ಬ್ಯೂಟಿಫುಲ್. ಅಂದರೆ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಟು ಶೋಕೇಸ್ ದೆಮ್ಸೆಲ್ವ್ಸ್ ಮೀಡಿಯಾದಲ್ಲಿ, ಫಿಲಮ್ ಇಂಡಸ್ಟ್ರಿನಲ್ಲಿ, ಅಥವಾ ಅದೊಂದು ಆ್ಯಂಕರಿಂಗಲ್ಲಿ. ಅಂದರೆ ಅವರ ಒಂದು ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ಅವ್ರು ಅಟ್ರಾಕ್ಟಿವ್ ಆಗೇ ಇರ್ತಾರೆ. ಸೊ ಮೇಯ್ನಾಗಿ ಅಟ್ರಾಕ್ಟಿವ್ ಆಗಿರೋದ್ರಿಂದ ಅವ್ರಿಗೆ ಆಪರ್ಚುನಿಟೀಸು ಚೆನ್ನಾಗಿ ಬರುತ್ತೆ, ಅಟ್ರಾಕ್ಟಿವ್ ಆಪರ್ಚುನಿಟೀಸ್ ಬರುತ್ತೆ ಟು ಶೋಕೇಸ್. ಒಂದು ದೊಡ್ಡ ಒಂದು ಇದರಲ್ಲಿ ಶೋಕೇಸ್ ಮಾಡ್ಕೊಳ್ಳೋದಕ್ಕೆ. ಮುಂದಿನ ವರ್ಷವೂ ಅದೇ ರೀತಿಯಲ್ಲಿ ಒಳ್ಳೆ ಇದಿದೆ. ಬೈ ಚಾನ್ಸ್ ನೀವೇನಾದರೂ ಟ್ರೈ ಮಾಡ್ತಿದ್ದೀರಾ, ನಾನು ಮೀಡಿಯಾದಲ್ಲೋ ಒಂದು ಹೀರೋ ಆಗಲಿಕ್ಕೋ ಹೀರೋಯಿನ್ ಆಗಲಿಕ್ಕೋ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು, ಬಟ್ ನನಗೆ ಯಾವುದೇ ರೀತಿಯಾದ ಆಪರ್ಚುನಿಟಿ ಸಿಗ್ತಿಲ್ಲ, ಪರಿಹಾರಗಳಿದೆ, ಮಾಡ್ಕೊಳ್ಳಿ. ಬಟ್ ಒಳ್ಳೆ ರೀತಿಯಾದ ಅವಕಾಶಗಳು ಖಂಡಿತ ನಿಮಗಿದೆ. ಮೇನ್ ಪರಿಹಾರ ನಾನು ಹೇಳುವಂಥದ್ದು ಈ ರೋಸ್ ಕ್ವಾರ್ಟ್ಸ್.
ಬ್ರೇಸ್ಲೆಟ್ನ ಹಾಕೊಳ್ಳುವಂಥದ್ದು. ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್, ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡ್ಗೆ ತುಂಬಾ ಬೆನಿಫಿಟ್ ಆಗಿ ವರ್ಕ್ ಆಗುತ್ತೆ. ಇದು ಅಟ್ರಾಕ್ಟಿವ್ ಆಗ್ತೀರಾ. ಸೊ ನೀವು ಎಷ್ಟೋ ಸಲ ಏನಾಗುತ್ತೆ, ನನಗೆಲ್ಲ ಇದೆ ಲೈಫಲ್ಲಿ, ಎವ್ರಿಥಿಂಗ್ ಇಸ್ ದೇರ್, ಬಟ್ ನಾನು ಯಾರು ಗುರ್ತಿಸೋದೇ ಇಲ್ಲ, ನಾನು ಯಾರು ಅಟ್ರಾಕ್ಟೇ ಮಾಡೋದಿಲ್ಲ, ನಾನು ಎಲ್ಲಿ ಹೋದ್ರೂ ಒಂಥರ ತುಂಬಾ ನಾರ್ಮಲ್ ಆಗಿರ್ತೀನಿ, ಬಟ್ ಹೇಳೋರೆಲ್ಲ ನೋಡಿದ್ರೆ ಚೆನ್ನಾಗಿದ್ದೀನಿ ಹಂಗೆಲ್ಲ ಹೇಳ್ತಾರೆ. ನಾನು ತುಂಬಾ ಹಾರ್ಡ್ ವರ್ಕ್ ಆಗ್ತಾಯಿದ್ದೀನಿ, ಬಟ್ ಏನಂದರೆ ನನಗೇನು ಕೂಡ ಶೈನ್ ಆಗೋಕ್ಕೆ ಆಗ್ತಾ ಇಲ್ಲ. ದಿಸ್ ಮೇಕ್ಸ್ ಯು ಟು ಶೈನ್. ಅಟ್ರಾಕ್ಟಿವ್ ಆಗ್ತೀರಾ, ಶೈನ್ ಆಗುತ್ತೆ. ಎಗೇನ್ ಇದು ಲೈಫಲ್ಲಿ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಕೂಡ ಏನಾದರೂ ಸಮಸ್ಯೆಗಳಿತ್ತು ಅಂದರೂ ಕೂಡ ಅದು ಬೆನಿಫಿಟ್ ಆಗುತ್ತೆ. ನಿಮ್ಮನ್ನ ಇಷ್ಟಪಡ್ತಿರೋಂಥವ್ರು ಬಿಟ್ಟು ಹೋಗುವಂಥದ್ದು ಇರುವಂಥದ್ದು, ಜಗಳಗಳಾಗ್ತಾ ಇರೋಂಥದ್ದು ಇರ್ಬೋದು. ಸ್ಪೆಷಲಿ ನಾನು ಹೇಳ್ತಿರೋಂಥದ್ದು ಲವ್ ಕೇಸಸ್ಸು. ನೀವು ಯಾರಾದರೂ ಇಷ್ಟಪಡ್ತಿದ್ರೆ, ಹುಡುಗಿ ಯಾರಾದರೂ ಇಷ್ಟಪಡ್ತಿತ್ತು ಅಂತಂದರೆ ಅಂಥ ಸಂದರ್ಭಗಳಲ್ಲೂ ಸಹ ಏನೋ ಗೊತ್ತಿಲ್ಲ, ನಮ್ಮಲ್ಲಿ ಇದಕ್ಕಿದ್ದಂಗೆ ವೈಮನಸ್ಯ ಬರುತ್ತೆ, ಜಗಳ ಮಾಡ್ತಿರ್ತೀವಿ, ಒಂದು ಸ್ವಲ್ಪ ದಿನ ಜಗಳ ಮಾಡ್ತಿರ್ತೀವಿ, ಮತ್ತೆ ಸರಿ ಹೋಗ್ತೀವಿ. ಅಂಥವೆಲ್ಲದಕ್ಕೂ ಕೂಡ ಈ ರೋಸ್ ಕ್ವಾರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಿಟಿಗೇಷನ್ಸ್ ಇರುವಂಥವ್ರು, ಇದುವರೆಗೂ ಏನಾದರೂ ಕೋರ್ಟು ಕೇಸ್ ಲಿಟಿಗೇಷನ್ ನಡೀತಿದೆ, ಅದು ಮತ್ತೂ ಪ್ರೊಲಾಂಗ್ ಆಗೋ ಚಾನ್ಸಸ್ ಜಾಸ್ತಿ ತೋರಿಸ್ತಿದೆ. ಯಾವುದೇ ರೀತಿ ಇದ್ರೂ ಕೂಡ ನಿರ್ಧಾರಗಳಾದರೂ ಕೂಡ ನಿಮಗೆ ಕೋರ್ಟಲ್ಲಿ ಡಿಸಿಷನ್ ಆಗುವಂಥದ್ದು ಮೇಯ್ನಾಗಿ ತೋರಿಸ್ತಿದೆ, ಜೊತೆಗೆ ಪ್ರೊಲಾಂಗ್ ಆಗುತ್ತೆ ಅಂತ. ಸೊ ಈ ಮಂತ್ರವನ್ನು ನೀವು ಮೇಯ್ನಾಗಿ ನೋಟ್ ಮಾಡ್ಕೊಳ್ಳಿ. ಓಂ ಸಪ್ತ ತರಂಗಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನೋ ರವಿ ಪ್ರಚೋದಯಾತ್. ಸೊ ವಿಶೇಷವಾಗಿ ಸಿಂಹರಾಶಿಯನ್ನಾಗಿರೋದ್ರಿಂದ ರವಿಯನ್ನು ಅಂದರೆ ಸೂರ್ಯನನ್ನು ಹೆಚ್ಚಾಗಿ ಪ್ರಾರ್ಥನೆ ಮಾಡೋದು ಈ ಒಂದು ನಕ್ಷತ್ರಕ್ಕೆ ತುಂಬಾ ಬೆನಿಫಿಟ್ ಆಗಿರೋದಕ್ಕೋಸ್ಕರ ಇದನ್ನು 108 ಸಲ ಪ್ರತಿನಿತ್ಯ ಹೇಳ್ಕೊಂಡ್ರು ತುಂಬ ಒಳ್ಳೆಯದು. ನಿಮ್ಮ ಹತ್ರ ಯಾವ್ದಾದ್ರು ಮಾಲೆ ಇತ್ತು ಅಂದರೆ ಹಾಕೊಂಡು ಹಾಕೊಳ್ಳಿ ಆ ಮಾಲೆಯನ್ನು. ಅವಾಗೇನಾಗುತ್ತೆ, ನೀವು ಹೇಳ್ಕೊಳ್ಳೋಂತಹ ಎನರ್ಜೀಸ್ ಆ ಮಾಲೆಯಲ್ಲೇ ಇರುತ್ತೆ, ಮತ್ತು ಆ ಕ್ರಿಸ್ಟಲ್ಸ್ನ ರಿಸೀವ್ ಮಾಡ್ತಾ ಮತ್ತು ನೀವು ಅದನ್ನು ಧರಿಸಿದಾಗ ಆ ಎನರ್ಜಿ ನಿಮ್ಮಲ್ಲೇ ಒಂದು ರೀತಿಯಲ್ಲೇ ಪಾಸಿಟಿವ್ ಎನರ್ಜಿಯಾಗಿ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಔರಾ ಕ್ರಿಯೇಟ್ ಆಗುತ್ತೆ, ನಿಮ್ಮ ಒಂದು ಎನರ್ಜಿ ಫೀಲ್ಡ್ಸು ಎನ್ಹ್ಯಾನ್ಸ್ ಆಗುತ್ತೆ. ಇದರಿಂದ ನೀವು ಇನ್ನೂ ಅಟ್ರಾಕ್ಟಿವ್ ಆಗ್ತೀರಾ. ಎಷ್ಟೊಂದು ಸಲ ನೋಡ್ಬೋದು ನೀವು, ಕೆಲವ್ರನ್ನೆಲ್ಲ ನೋಡಿದಾಗ ಅವ್ರು ನೋಡಲಿಕ್ಕೆ ಒಂಥರ ಅಟ್ರಾಕ್ಟಿವ್ ಇರ್ತಾರೆ, ಅವ್ರನ್ನ ನೋಡ್ತಾ ಇದ್ರೇ ಒಂಥರ ಏನೋ ಇನ್ನಷ್ಟು ನೋಡಬೇಕು ಅನ್ನೋ ಥರ ಅನಿಸುತ್ತೆ, ದೈವಿಕವಾಗಿ ಕಾಣುವಂಥದ್ದು ಇರ್ಬೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅಟ್ರಾಕ್ಟ್ ಆಗುವಂಥದ್ದು ಇರ್ಬೋದು. ಅಂಥವ್ರನ್ನೆಲ್ಲ ಅವ್ರಿಗೆಲ್ಲ ಏನು ಸಹಜವಾಗಿ ಬಂದಿರೋದಿಲ್ಲ, ಖಂಡಿತ ಅವರು ಕೂಡ ಅವ್ರ ಎನರ್ಜೀಸ್ನ ಅವರು ಎನ್ಹ್ಯಾನ್ಸ್ ಖಂಡಿತ ಮಾಡ್ಕೊಂಡಿರ್ತಾರೆ. ಸೊ ಅದೇ ರೀತಿಯಲ್ಲೇ ಇವೆಲ್ಲ ಪರಿಹಾರಗಳು ನಿಮ್ಮ ಒಂದು ಪಾಸಿಟಿವ್ ಎನರ್ಜೀಸ್ನ ಕ್ರಿಯೇಟ್ ಮಾಡಲಿಕ್ಕೆ, ಪ್ರೊಟೆಕ್ಟ್ ಆಗೋದಕ್ಕೆ. ಸೊ ನಾನು ಹೇಳಿದಂಗೆ ಲಿಟಿಗೇಷನ್ ಥಿಂಗ್ಸ್ಗೆಲ್ಲೂ ಸಹ ನೀವು ಇದನ್ನು ಬಳಸಬಹುದು. ಸೊ ಲಕ್ಕಿ ನಂಬರ್ಸ್ ಬರುವಂಥದ್ದು ನಿಮಗೆ 11 ಅನ್ನೋಂಥದ್ದು ಬರುತ್ತೆ. ಸೊ ಇದನ್ನು ನೀವು ರೌಂಡ್ ಆಫ್ ಮಾಡಿಕೊಂಡ್ರೆ 1 and 6 ವಿಲ್ ಬಿ ಯುವರ್ ಲಕ್ಕಿ ನಂಬರ್. ಸೊ ಮೇಯ್ನಾಗಿ 1 ಮತ್ತು 6ನ ನೀವು ಆದಷ್ಟು ಬಳಸೋದು ತುಂಬ ಒಳ್ಳೆಯದು. ಶುಕ್ರವಾರ ಲಕ್ಕಿ ಡೇ ಅಂತಲೂ ಹೇಳ್ಬೋದು. ತುಂಬ ಒಳ್ಳೆಯ ದಿನ. ಅವತ್ತಿನ ದಿನ ನೀವು ಯಾವುದೇ ರೀತಿಯಾದ ಹೊಸ ಕಾರ್ಯಕ್ರಮಗಳು, ಹೊಸ ವಿಚಾರಗಳನ್ನ ಪ್ರಾರಂಭ ಮಾಡೋದಕ್ಕೆ ತುಂಬ ಒಳ್ಳೆಯ ದಿನ. ಸೊ ಆ್ಯಂಡ್ ಮೇಯ್ನಾಗಿ ಅಟ್ರಾಕ್ಟಿವ್ ಆಗೋದಕ್ಕೆ ಸೊ ಆದಷ್ಟು ಫ್ಲವರ್ ಡಿಸೈನ್ಸ್ ಇರೋಂತಹ ಬಟ್ಟೆಗಳನ್ನ ಧರಿಸ್ಕೊಳ್ಳಿ, ಫ್ಲವರ್ ಥಿಂಗ್ಸು, ಮತ್ತು ಫ್ರೇಗ್ರೆನ್ಸ್ ಚೆನ್ನಾಗಿರೋಂಥ ಒಂದು ಫ್ರೇಗ್ರೆನ್ಸ್ನ ಬಳಸ್ಕೊಳ್ಳಿ. ಒಂದು ಸೆಂಟ್ ಇರ್ಬೋದು, ವಾಟ್ ಎವರ್ ಯು ಯೂಸ್, ಒಂದು ಒಳ್ಳೆ ಹೂವಿನ ಸುಗಂಧವಾಗಿರುವಂತಹ ಫ್ರೇಗ್ರೆನ್ಸ್ನ ಉಪಯೋಗಿಸ್ಕೊಂಡಷ್ಟು ಯು ಬಿಕಮ್ ಮೋರ್ ಅಟ್ರಾಕ್ಟಿವ್. ಎಲ್ಲದಕ್ಕೂ ಬೇಕಲ್ವಾ, ಸಣ್ಣ ಸಣ್ಣ ಅಂಗಡಿಗಳಿದೆ, ನೀವು ಅಟ್ರಾಕ್ಟ್ ಆಗಬೇಕು, ನಿಮ್ಮ ಇದಕ್ಕೆ ಅಂಗಡಿಗಳಿಗೆ ಜನ ಬರಬೇಕು, ನಿಮಗೆ ವ್ಯಾಪಾರ ಆಗಬೇಕು. ಏನೇ ಇರಲಿ, ಒಂದು ಸಣ್ಣ ಅಂಗಡಿಯಿಂದ ಒಂದು ದೊಡ್ಡ ಅಂಗಡಿ ಆದರೂ ಕೂಡ ಎವ್ರಿವೇರ್ ಬೇಕಾಗಿರೋಂಥದ್ದೇನು, ನೀವು ಅಟ್ರಾಕ್ಟ್ ಆಗಬೇಕು. ಜನ ನಿಮ್ಮ ಒಂದು ಥಿಂಗ್ಸ್ ಇರ್ಬೋದು, ಏನು ಇಟ್ಟಿರ್ತೀರ ನೀವು ಬಿಸ್ನೆಸ್ಗೆ, ಅದು ಖರೀದಿ ಆಗಬೇಕು, ಬಿಸ್ನೆಸ್ ಆಗಬೇಕು, ಚೆನ್ನಾಗಿ ರೊಟೇಷನ್ ಆಗಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ರೈಟ್? ಇವೇ ಅಲ್ವಾ ಹೆಚ್ಚಾಗಿ ನೀವು ಕೇಳೋದು. ಸೊ ಇದು ಬಿಟ್ಟು ಮ್ಯಾಮ್ ನನ್ನ ಹತ್ರ ಕೆಲವು ಪ್ರಶ್ನೆಗಳಿದೆ, ನಾನು ಪರಿಹಾರವಾಗಿ ತೊಗೊಳ್ಬಹುದಾ ಅಂದರೆ ಕನ್ಸಲ್ಟೇಷನ್ ಮುಖಾಂತರ ನೀವು ಮಾಡಬಹುದು. ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ. ಆದಷ್ಟು ದಯವಿಟ್ಟು 10 ಗಂಟೆಯಿಂದ 7 ಗಂಟೆ ಒಳಗಡೆ ಕಾಲ್ ಮಾಡಿ. ತುಂಬ ಜನ ಆಫ್ ಟೈಮಿಂಗ್ಸ್ ಮಾಡ್ತೀರಾ, ಪ್ರೋಗ್ರಾಮ್ ಯಾವಾಗ ನೋಡ್ತಿರ್ತೀರಾ, ಬೆಳಿಗ್ಗೆ 5 ಗಂಟೆಗೆ ನೋಡ್ತೀರಾ, 6 ಗಂಟೆಗೆ ನೋಡ್ತೀರಾ, ಇಮಿಡಿಯೇಟಾಗಿ ಕಾಲ್ ಮಾಡ್ತೀರಾ, ನಿಮ್ಮ ಕಾಲ್ ಮಿಸ್ ಆಗುತ್ತೆ. ಸೊ ನಾವು ನಿಮ್ಗೆ ರೀಚ್ ಮಾಡೋಕ್ಕಾಗೋದಿಲ್ಲ. ಆದಷ್ಟು ದಯವಿಟ್ಟು 10 ಗಂಟೆಯಿಂದ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಸೊ ದಟ್ ನಮ್ಮ ಸ್ಟಾಫ್ ನಿಮಗೆಲ್ಲ ಒಂದು ಗೈಡೆನ್ಸ್ ಕೊಡ್ಬೋದು, ಯಾವ ರೀತಿ ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು, ಯಾವ ರೀತಿ ಕನ್ಸಲ್ಟೇಷನ್ ತೊಗೋಬೋದು, ಯಾವ ರೀತಿ ನೀವು ಈ ಒಂದು ಬ್ರೇಸ್ಲೆಟ್ನು ಸಹ ಖರೀದಿ ಮಾಡ್ಬೋದು, ಪ್ರತಿಯೊಂದು ವಿಚಾರ ನಿಮಗೆ ತಿಳಿಸ್ಕೊಡ್ತಾರೆ. ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾಗಲಿ ಭವಂತು. ಧನ್ಯವಾದಗಳು.